ಉದ್ಧರಿಸಲು ಬಾ. ಶುಭೋದಯ ರೀ ಅವರ. ಗರ್ಮಾಗರಂ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲೇನ್ರಿ? ಕೊಡು. ಇನ್ನೂ ಯಾರು ಎದ್ದಿಲ್ವಾ? ಯಾರು ಎದ್ದಿಲ್ರಿ. ದಿನ ಎಷ್ಟೊತ್ತಿಗೆ ಹೇಳ್ತಾರೆ? ಟೈಮು ಅಂತೇನಿಲ್ರಿ, ಅವ್ರ ಇಷ್ಟ ಬಂದಾಗ ಒಂದೊಂದು ದಿನ ಒಂದೊಂದು ಥರ ಎದ್ದಾಳ್ತಾರ್ರಿ. ಸರಿ, ನಿನ್ ಕೆಲಸ ನೋಡ್ಕೋ. ಆತ್ರಿ ಅವರ, ಅಪ್ಪಣೆ ಆಗ್ಲಿ. ಬೆಳಗ್ಗೆ ಯಾರು ವಿಸಿಲ್ ಊದ್ತಾ ಇರೋದು? ಕಾತಿ, ಯಾರ್ ಕಾತಿ ಇದು? ಬೆಳಗ್ಗಿನ ವಿಜಿಲ್ ಹೊಡಿತಾ ಇದ್ದಾರೆ. ಇನ್ಯಾರು ಇರ್ತಾರೆ? ನಮ್ಮ ಅಜ್ಜಿ. ಅಲ್ಲಿ ಹೋಗಿ ನಿಲ್ಲೋ ತನಕ ಅವ್ರು ನಿಲ್ಸಲ್ಲ. ಕರ್ಮ, ಇನ್ನೂ ಏನೇನು ಅನುಭವಿಸ್ಬೇಕು. ಪ್ರಬಲ, ಬಾಲ್ ಹೋಗೋಣ. ಇಲ್ಲ ಅಂದ್ರೆ ನನ್ ಕಿವಿ ಕಿತ್ತು ಹೋಗತ್ತೆ. ಮಲ್ಲಿಕಾ, ಏನ್ರಿ ನಿಮ್ದು ಬೆಳಗ್ಗೆ? ನಂದಲ್ಲ ಕಣೆ, ಅಜ್ಜಿದು. ಶಂಕನಾದ ಕೇಳಿಸ್ಲಿಲ್ವಾ? ಶಂಕನಾದನ? ಎಲ್ಲಿ? ನನ್ಗೇನು ಕೇಳಿಸ್ತಿಲ್ಲ. ಯಾರೋ ವಿಜಿಲ್ ಹೊಡ್ದಂಗ ಅನಿಸ್ತಿದೆಪ್ಪ. ಅದೇ ಕಣೆ, ನಮ್ ಪಾಲ್ಗೆ ಶಂಕನಾದ. ಆಗಿನ ಕಾಲದಲ್ಲಿ ಯುದ್ಧ ಆರಂಭಕ್ಕಿಂತ ಮುಂಚೆ ಈ ತರ ಶಂಕನಾದ ಮಾಡ್ತಾ ಇದ್ರು. ಈಗ ಅಜ್ಜಿ ಬಿಸಿಲು ಊದ್ತಿದ್ದಾರೆ ಅಂದ್ರೆ ನಮ್ಮ ಮೇಲೆ ಯುದ್ಧ ಆರಂಭ ಮಾಡೋದಕ್ಕೆ ಸಂಕೇತ ಇದು. ಬಾರೆ ಹೋಗೋಣ, ಇಲ್ದರೆ ನಮ್ ಕತೆ ಅಷ್ಟೇ. ಛೇ, ಈ ಅಜ್ಜಿ ನಮ್ ಪರವಾಗಿರ್ತಾರೆ ಅಂತ ನಾವ್ ಅಂದ್ಕೊಂಡಿದ್ರೆ ಹೋಗಿ ಹೋಗಿ ಕಾವೇರಿ ಮತ್ತೆ ಮಾವನ್ ಪರವಾಗಿದ್ದಾರೆ. ಅವ್ರ ಟಾರ್ಚರ್ ಆದ್ರೂ ತಡ್ಕೋಬಹುದು, ಈ ಅಜ್ಜಿ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ತೇಜು. ಈ ಅಜ್ಜಿ ಒಂಥರ ಮಿಲಿಟರಿ ಆಫೀಸರ್ ಇದ್ದಂಗೆ. ಬಿಸಿಲು ಊದಿ ಹೋಗ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಬಾರೆ ಹೋಗೋಣ. ಜೋ, ನಿದ್ದೆ ಬರ್ತಿದೆ ತೇಜು. ಬಾ ಹೋಗೋಣ, ಬಾ ಬಾ. ಅಜ್ಜಿ, ಏನಾಯ್ತಜ್ಜಿ? ಅಜ್ಜಿ, ಏನಿದು ವಿಸಿಲ್ ಹೊಡೆದು ಎಬ್ಬಿಸ್ತಾ ಇದ್ದೀರಲ್ಲ? ನಾವೇನ್ ಚಿಕ್ಕ ಮಕ್ಳ? ನನಗ್ ಮದ್ವೆಗ್ ಆಲ್ರೆಡಿ ಒಂದ್ ಮಗು ಇದೆ, ಅದ್ ನಿಮಗ್ ಗೊತ್ತಿಲ್ವಾ? ನಿನಗೆ ಮಕ್ಕಳಾಗಿ ಅವ್ರಿಗೆ ಮಕ್ಕಳಾದ್ರೂ ನಾನು ನಿಮ್ಗೆಲ್ಲ ಅಜ್ಜಿನೇ. ಮೊಮ್ಮಕ್ಕಳು ಶಿಸ್ತನ್ನ ಪಾಲಿಸದೆ ಹೋದಾಗ ಅದನ್ನ ಕಲ್ಸ್ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ಹಬ್ಬದ ದಿನ ಬೆಳಗ್ಗೆ 6 ಗಂಟೆ ಮೇಲಾಗಿದೆ. ಬೇಗೆದ್ದು ರೆಡಿಯಾಗಿ ಪೂಜೆ ಪುನಸ್ಕಾರ ಅಂತ ನೋಡ್ಕೊಳ್ಳೋದ್ ಬೇಡ್ವಾ? ಇನ್ನು ಮಲ್ಗೆ ಇದ್ದೀರಲ್ಲ, ಹೋಗಿ ಮುಖನ ಕನ್ನಡಿಲ್ ನೋಡ್ಕೊ. ಹೋಗಿ ಹೋಗಿ. ಏಯ್, ಎಲ್ರೂ ಇನ್ನು ಅರ್ಧ ಗಂಟೆಲಿ ಸ್ನಾನ ಮಾಡಿ ರೆಡಿಯಾಗಿ ಬಂದು ನನ್ ಮುಂದೆ ನಿಂತ್ಕೋಬೇಕು. ಹೋಗಿ ಹೋಗಿ ಹಿಂದೆ. ಅಜ್ಜಿ, ಗುಡ್ ಮಾರ್ನಿಂಗ್ ಅಜ್ಜಿ. ಒಳ್ಳೇದಾಗ್ಲಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದೀಯಮ್ಮ. ಅಮ್ಮ, ರೆಡಿ ಆದ್ಯಾ? ಈಗ್ಲಾದ್ರೂ ಸ್ವಲ್ಪ ನಗಮ್ಮ. ನಿನ್ ನಗುಗೇನಾದ್ರೂ ಬೇಡಿಕೆ ಇದ್ರೆ ಹೇಳು, ಖಂಡಿತ ಈಡೇರಿಸ್ತೀನಿ. ನೀನ್ ನಕ್ರೆ ನಂಗೂ ತುಂಬಾ ಖುಷಿ ಆಗುತ್ತಮ್ಮ. ಅಮ್ಮ, ನೀನ್ ನಕ್ಬಿಟ್ರೆ ಮುತ್ತೇನು ಉದ್ರೋಗಲ್ಲ. ನಗಮ್ಮ. ನೀನ್ ನಗ್ಲಿಲ್ಲ ಅಂದ್ರೆ ಹೇಗ್ ನಗಿಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು. ಹೇ ಪೂರ್ಣಿ, ಸುಮ್ನಿರೇ. ಪೂರ್ಣಿ, ಸಾಕು ಸುಮ್ನಿರಮ್ಮ. ನೋಡು, ನಕ್ರೆ ನೀನ್ ಎಷ್ಟು ಚೆನ್ನಾಗ್ ಕಾಣ್ತಿದ್ಯಾ ಅಂತ. ಅಮ್ಮ, ಈ ಸೀರೆಲಿ ನೀನ್ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ. ನಿನಗ್ ಚೆನ್ನಾಗ್ ಹೊಂದುತ್ತೆ. ನೀನು ಅಷ್ಟೇ, ಈ ಸೀರೆಲಿ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ. ಆದ್ರೂ ನಮ್ ಯಜಮಾನ್ರು ನಮ್ಮಿಬ್ರಿಗೂ ಈ ತರ ಸರಿಯಾಗಿ ಹೊಂದೋ ಸೀರೆ ತಂದಿರೋದ್ ನೋಡ್ತಿದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲಪ್ಪ. ಏನೇದು ಯಜಮಾನ್ರು ಅಂತ ಜೋರಾಗತ್ತಿದ್ಯಾ? ಏನಿಲ್ಲ ರೀ, ನೀವು ನಮಗ್ ಸೀರೆ ತಂದ್ಕೊಟ್ಟಿದ್ದೀರಲ್ಲ, ನಾವ್ ಹಾಕೊಂಡಿದೀವಿ. ಹೇಗ್ ಕಾಣಿಸ್ತಿದೀವಿ?
ಉತ್ಸವ ಮೂರ್ತಿ ತರ ಕಾಣ್ತಿದ್ದೀರಾ. ಏನಂದ್ರಿ? ಆ ಒಳ್ಳೆ ದೇವ್ರ ತರ ಕಾಣಿಸ್ತಾ ಇದ್ದೀರಾ. ಇಬ್ರಿಗೂ ಸೀರೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಅಲ್ಲ, ನಮ್ ಇಬ್ರಿಗೂ ಮ್ಯಾಚ್ ಆಗೋ ತರ ಹೇಗ್ ನೀವು ಸೀರೆ ಸೆಲೆಕ್ಟ್ ಮಾಡೋ ಹಾಗಾಯ್ತು? ಯಾವತ್ತು ನಮ್ಗೆ ಯಾವ ಕಲರ್ ಇಷ್ಟ ಅಂತ ಕೇಳ್ದವ್ರಲ್ಲ, ಸೀರೆ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡ್ದವ್ರು ಅಲ್ಲ, ಆದ್ರೂ ನಮಗ್ ಇಷ್ಟ ಆಗೋ ತರನೇ ಸೀರೆ ತಂದಿದ್ರಲ್ಲ, ಹೇಗೆ? ನಾನೇ ಸೀರೆ ಅಂಗಡಿಗೆ ಹೋಗ್ತಂದೆ. ನನ್ನ ಅಳಿಯ ಸಾಕ್ಷಾತ್ ಲಕ್ಷ್ಮಿನೇ ತನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದಾನೆ. ನಿನ್ನ ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಗ್ಲತ್ತೆ. ನೋಡಿದ್ರ, ಇದು ಮನೆ ಸೊಸೆ ಲಕ್ಷಣ. ನೋಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೇಗ್ ರೆಡಿಯಾಗಿ ಬಂದಿದ್ದಾಳೆ ಅಂತ. ಬರೀ ಮಾತಲ್ಲಿ ಮನೆ ಮಗಳು, ಮನೆ ಮಗ, ಸೊಸೆ, ಅಳಿಯ ಅಂತ ಹೇಳೋದಲ್ಲ. ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು, ಅದು ಮುಖ್ಯ. ಈ ಮನೆ ಆಚಾರ ವಿಚಾರಗಳನ್ನ ಪಾಲಿಸ್ಬೇಕು, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಆಗ್ಲೇ ಈ ಮನೆ ಮಗಳು, ಅಳಿಯ ಅಂತ ಹೇಳ್ಕೊಳಕ್ಕೆ ಅರ್ಹತೆ ಇರತ್ತೆ. ಈ ಮನೆಗ್ ಬಂದು 1 ವಾರ ಕೂಡ ಆಗಿಲ್ಲ, ಕಾವೇರಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ನಿಮ್ಗೆಲ್ಲ ಅರ್ಥ ಆಗ್ತಿಲ್ಲ? ಅಜ್ಜಿ ಪ್ಲೀಸ್ ಸ್ಟಾಪ್ ಇಟ್. ನೀವು ನಮ್ಮನ್ನ ಅವಳನ್ನ ಕಂಪೇರ್ ಮಾಡಿ ಮಾತಾಡ್ಬೇಡಿ, ನನಗಿಷ್ಟ ಆಗಲ್ಲ. ಕಂಪೇರ್ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ನೀವು ಇವಳ ಹತ್ರಕ್ಕೂ ಸುಳಿಯಲ್ಲ. ಅಲ್ಲ ಅಜ್ಜಿ, ಅಕ್ಕ,